ಇಲ್ಲಿ 9 ದೇವಸ್ಥಾನ ಇದೆ, ಅರ್ಥ ಮಾಡ್ಕೊಳ್ಳಿ. 9 ದೇವಸ್ಥಾನ ಇದೆ, 9 ಕಡ್ಡಿ ಹಚ್ತೀವಿ, 9 ಗ್ರಹಗಳಿಗೆ ಎಲ್ಲದಕ್ಕೂ ಅಧಿಪತಿಯಾದ ಭಗವಂತನನ್ನ ಪ್ರಾರ್ಥನೆ ಮಾಡೋದು ನಾನು ಕಾಪಾಡ್ತೀನಿ ಅನ್ನೋದೇ 9 ಕಡ್ಡಿ ಹಚ್ಚುವ ವಿಚಾರ. ಇಲ್ಲಿ ಯಾವ್ಯಾವ ದೇವರಿದೆ? ಇಲ್ಲಿ ಮೂಲವಾಗಿ ತಾಯಿ ಕಾಳಿಕಾದೇವಿ ಇದ್ದಾಳೆ, ಪಾರ್ವತಿ ಮಾತಾ ಇದ್ದಾರೆ, ಭಕ್ತ ಮನೇಶ್ವರ ಇದ್ದಾನೆ, ಆಮೇಲೆ ನಮ್ಮ ಆಂಜನೇಯ ಸ್ವಾಮಿ ಇದೆ, ಆಮೇಲೆ ನಾಗದೇವತೆಗಳಿದ್ದಾರೆ, ಸುಬ್ರಹ್ಮಣ್ಯ ಇದ್ದಾರೆ, ಗಣೇಶ ಇದ್ದಾನೆ, ಚಾಮುಂಡೇಶ್ವರಿ ಇದ್ದಾಳೆ, ಅರ್ಧನಾರೀಶ್ವರ ಇದ್ದಾನೆ. 9 ದೇವಸ್ಥಾನಗಳು ನಿಮ್ಗೆಲ್ಲೂ ಸಿಗೋದಿಲ್ಲ, ಒಂದೇ ಕಡೆ ಇದೆ, ಒಂದೇ ಕ್ಯಾಂಪಸ್ ಅಲ್ಲಿ ನಿಮ್ಗೆ 9 ದೇವಸ್ಥಾನ ನೋಡ್ಬೋದು. ಅದಕ್ಕೋಸ್ಕರನೇ 9 ದೇವಸ್ಥಾನ ನೀವು ಬೇಕಾದ್ರೆ ನೋಡಿ. 9 ಈ ದೇವಸ್ಥಾನವನ್ನ 9 ಮುನೇಶ್ವರ ಗುಡಿಗಳಿದೆ ಸುತ್ತ. ಈ ಗುಡಿಯ ಆವರಣವನ್ನ ಬಿಟ್ಟು ನೋಡ್ಕೊಂಡು ಬಂದ್ರೆ 9 ಮುನೇಶ್ವರ ದೇವಸ್ಥಾನಗಳನ್ನ ನೋಡ್ತೀರಾ ನೀವು. ಅಂದ್ರೆ ಈ ಭಗವಂತನನ್ನ ಕಾವಲುಗಾರರಾಗಿ 9 ಮುನಿಗಳು ಕಾಯ್ತಾ ಇದೆ ಅನ್ನೋದೇ ಅದರ ಗೊಟ್ಟು, ಅದೇ ಶಕ್ತಿ. 9 ದೇವಸ್ಥಾನ, 9 ಮುನಿಕ್ಷೇತ್ರಗಳು, 9 ಗ್ರಹಗಳಿಗೆ ಅಧಿಪತಿಯಾದವನೇ ಭಗವಂತ. ಅವನೇ ಶಿವ, ಅವನೇ ಮುನೇಶ್ವರ, ಅವನೇ ಎಲ್ಲವೂ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವತ್ತು ವಿಶೇಷ ಪೂಜೆ ನನಗೆ ತಿಳಿದ ಹಾಗೆ ನನ್ನ ಒಂದು 10 ವರ್ಷದ ವ್ಯಾಪಾರದಲ್ಲಿ ಸೋಮವಾರ ಭಗವಂತನ ಮುಖ್ಯವಾದ ವಾರ, ಅದಾದ ಮೇಲೆ ಮಂಗಳವಾರ ತಾಯಿ ವಾರ ಇರ್ತದೆ, ಶುಕ್ರವಾರ ಮುಖ್ಯವಾಗಿ ನಡೀತದೆ, ಶನಿವಾರ ಭಾನುವಾರ ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ. ಯಾವತ್ತೂ ಪೂಜೆ ನಿಲ್ಲೋದಿಲ್ಲ. ವಾರ ಅಂದ್ರೆ ಶನಿವಾರ ಭಾನುವಾರ ಜನಗಳು ಜಾಸ್ತಿ ಬರೋದು ಹೋಗೋದು ಬರ್ತಾರೆ. ವಾರ ಅಂತ ಬಂದ್ರೆ ಸೋಮವಾರ ಮಂಗಳವಾರ ಮಾಡ್ತಾರೆ. ಅಮಾವಾಸ್ಯೆ ಪೌರ್ಣಮಿನಲ್ಲಿ ವಿಶೇಷವಾಗಿ ಇರುತ್ತೆ. ಏನು ವಿಶೇಷಗಳು ಅಂದ್ರೆ ಇದು ನಮ್ಮ ವಿಗ್ರಹಗಳನ್ನ ಪೂಜಾ ಮಾಡೋದಿರ್ಬೋದು, ಅಥವಾ ರಥವನ್ನ ನಡೆಯುವಂಥದ್ದು ಇರ್ಬೋದು, ವಾದ್ಯಗೋಷ್ಠಿನಲ್ಲಿ ಇರ್ಬೋದು, ಅದೆಲ್ಲವನ್ನು ಅಮಾವಾಸ್ಯೆ ಪೌರ್ಣಮಿನಲ್ಲಿ ಮಾಡ್ತಾರೆ. ಅದು ಒಂದು ವಿಶೇಷತೆ ಈ ಕ್ಷೇತ್ರದ್ದು. ಅದೇ ರೀತಿ ಅಮಾವಾಸ್ಯೆ ಪೌರ್ಣಮಿನಲ್ಲಿ ಏನಾದರೂ ಬಂದು ಅಪ್ಪಾಜಿಯವರನ್ನ ಧರ್ಮದರ್ಶನವನ್ನ ಮಾಡಿದ್ರೆ ನೋಡಿ. ಯಾಕೆ ಧರ್ಮದರ್ಶನ ಅಂತ ಹೇಳ್ತೀನಿ ಅಂದ್ರೆ, ಇಲ್ಲಿ ಯಾವುದೇ ರೀತಿಯಲ್ಲಿ ನೀವು ಟೋಕನ್ ತಗೊಳ್ಳಿ, ದುಡ್ಡು ಕೊಡಿ, ನಿಮ್ಮನ್ನ ಒಳಗಡೆ ಬಿಡ್ತೀವಿ, ನೀವು ಸ್ವಾಮೀಜಿ ಮೀಟ್ ಮಾಡಂಗಿಲ್ಲ ಅನ್ನೋಲ್ಲ. ಯಾರೇ ಆದರೂ ಕೂಡ ನಾನು ಅಪ್ಪಾಜಿಯವ್ರನ್ನ ಮೀಟ್ ಮಾಡಬೇಕು ಅಂತಂದ್ರೆ ಅವರು ಧರ್ಮವಾಗಿ ಬಂದು ಒಂದು ನಂಬರ್ ತಗೊಂಡು ಬಂದು ಸಾಲಿನಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ಬೋದು. ನಾವು ಯಾರಿಗೂ ಗಲಾಟೆ ಆಗದಂಗೆ ನಿಂತ್ಕೊಂಡೊಬ್ರು ಯಾರೊಬ್ರು ಅದನ್ನ ಸಹಾಯ ಮಾಡಿ ಬಿಡ್ತಾರೆ. ಅಲ್ಲಿ ಬಂದು ಅವ್ರ ಮುಂದೆ ಕೂತು ನೀವು ಕೂತ್ಕೊಳ್ತಿದ್ದಂಗೆ ಅವ್ರು ಏನು ನೀವೇನಕ್ಕೆ ಬಂದಿದ್ದೀರಾ ಅಂತ ಅವರೇ ಹೇಳ್ತಾರೆ. ವಾಗ್ದಾನ ಅಂತಾರೆ. ಇನ್ನೊಂದು ಕಡೆ ಭಕ್ತನಿಗೂ ಮತ್ತೆ ಭಗವಂತನಿಗೂ ಇರುವಂತ ಮಾತುಕತೆಗಳು ಅಂತಾರೆ, ಇನ್ನೊಂದು ಪ್ರಶ್ನಾವಳಿ ಅಂತಾರೆ, ಏನೋ ಅಂತಾರೆ. ಬಟ್ ಇಲ್ಲಿ ನನಗೆ ನನ್ನ 10 ವರ್ಷದ ಅನುಭವ ಏನು ಅಂದ್ರೆ, ನಾನು ಕೂತ್ಕೊಂಡ ತಕ್ಷಣ ನಾನೇನು ಹೇಳಲ್ಲ, ಅದ್ರ ಪಾಡ್ಗೆ ಅವ್ರು ಹೇಳ್ತಾರೆ. ನೀನು ಏನಕ್ಕೆ ಬಂದಿದ್ಯಾ, ನಿನಗೇನು ಕಷ್ಟ ಇದೆ, ನೀನು ಯಾಕೆ ಹಿಂಗೆ ಮಾಡಿದೆ, ನೀನೇನು ತಪ್ಪು ಮಾಡಿದೆ, ಅದೇ ಹೇಳಿದ್ದು ಮಾರ್ಗದರ್ಶನ. ನನಗೆ ಎಲ್ಲೂ ಸಿಗದಂತ ಮಾರ್ಗದರ್ಶನ ಸಿಕ್ಕಂತ ಕ್ಷೇತ್ರ ಅಂದ್ರೆ ಇದು ಒಂದು. ನಿಜವಾಗ್ಲು ಈ ಅದ್ಭುತ ಅನ್ನೋದಕ್ಕಿಂತ ಇಲ್ಲಿ ನನಗನ್ಸಿದ್ದು ನನ್ನ ಕುಟುಂಬದ ಪುಣ್ಯ ಅಂತ. ಇಲ್ಲಿ ಈ ನೆಲಕ್ಕೆ ಯಾರು ದೈವ ಅಂತ ಕಾಲಿಡ್ತಾರೆ ಅದು ದೈವವಾಗೇ ಕಾಣುತ್ತೆ. ಇದು ಸತ್ಯವಾಗಿ ದೈವ ಕಾಣುತ್ತೆ. ಇಲ್ಲಿ ಯಾವುದೋ ಮುನಿ ಇದೆ ಬಂದೇನೋ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ರೆ ಮನೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ನನ್ನ ಅನುಭವದಲ್ಲಿ. ಯಾಕೆಂದ್ರೆ ನನಗಾದಂಥ ಅನುಭವ, ನನಗಾದಂಥ ಕಷ್ಟ ಸುಖಗಳು, ನನಗಾದಂಥ ಒಂದು ವಿಚಿತ್ರ ಅನುಭವಗಳಲ್ಲಿ ನಾನು ಹಿಂದಿನದಲ್ಲಿ ಇಲ್ಲಿಗೆ ಬಂದ ಮೇಲೆ ಅದನ್ನು ಒಂದೊಂದಾಗಿ ಭಗವಂತ ತೆಗಿತಾ ಬಂದಾಗ ಏನು ಹೇಳ್ತಾರೆ ಅಂದ್ರೆ, ಇದು ಮಾಡಬೇಡ, ಇದು ಮಾಡು. ನೋಡಿ, ಎಲ್ಲ ದೇವರು ಹೇಳ್ತಾರೆ ನೀನು ಆ ಹೋಮ ಮಾಡ್ರಿ, ಅಲ್ಲೋಗಿ ಇದು ಮಾಡಿ. ಇದು ಹಂಗಲ್ಲ. ನೀನು ಈ ಕಡ್ಡಿ ಹಚ್ಚು, ನಾನು ಹೇಳ್ದಂಗೆ ನಡ್ಕೊ, ಆಯ್ತಾ. ಎಲ್ಲ ವೃತ್ತಾಂತವನ್ನ ಬರೆಯತಕ್ಕಂಥ ಭಗವಂತ ಒಂದು ನಿಂಬೆಹಣ್ಣಿನ ಮೇಲೆ ಬರೆದು ಕೊಡ್ತಾನೆ. ನನ್ನ ಭಗವಂತ ಬರೆಯೋದ್ರಲ್ಲಿ ಅದ್ರ ಏನು ಅಂದ್ರೆ, ನಿನ್ನ ವೃತ್ತಾಂತವನ್ನ ನಾನು ಅಲ್ಲಿ ಬರೆದು ತೋರಿಸ್ತಾನೆ ಅಂತ. ಇಲ್ಲಿ ನಾನು ಸುಮಾರು ಮೆಡಿಕಲ್ ಕೇಸನ್ನ ಕರ್ಕೊಂಡ್ಬಂದಿದ್ದೇನೆ, ಬೀಯಿಂಗ್ ಮೆಡಿಕಲ್ ಆಗಿದ್ದರಿಂದ ಅದರಲ್ಲಿ ಪ್ರಸಾದದಲ್ಲಿ ಬರೆದು ತೋರಿಸ್ತಾರೆ. ಇದು ಈ ನಿಂಬೆಹಣ್ಣಿನ ಮೇಲೆ ಬರೆದು ತೋರಿಸ್ತಾರೆ, ಇದಿದೆ ಇವರಿಗೆ ಅಂತ. ಅದರ ಅರ್ಥ ಏನು? ನಮಗೆ ಮೀರಿದಂಥ ಒಂದು ಶಕ್ತಿ, ಅಂದ್ರೆ ಸೈನ್ಸಿಗೆ ಮೀರಿದಂಥ ಶಕ್ತಿ ಇದೆ. ಅದರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ ನನ್ನ ಅನುಭವ. ನನ್ನ ಒಂದು ಇಲ್ಲಿಗೆ ಎಲ್ಲೆಲ್ಲಿಂದ ಬರ್ತಾರೆ ಭಕ್ತಾದಿಗಳು? ನನ್ನ ಒಂದು ಮಾಹಿತಿ ಪ್ರಕಾರ ನೋಡೋದಾದ್ರೆ, ಇದಕ್ಕೆ ನನ್ನ ಪ್ರಕಾರ ನನ್ನ ಈ ಹತ್ತಿರದವರು ಕಡಿಮೆ, ಲೋಕಲ್ ಸ್ವಲ್ಪ ಕಡಿಮೆ ಬರ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಅವ್ರು ಬರ್ತಾರೆ, ಯಾವಾಗಲೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿ, ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ಕರ್ನಾಟಕ ಅಂತೂ ಎಲ್ಲಿಂದನೂ ಬರ್ತಾರೆ. ಅರ್ಥ ಆಯ್ತಾ? ಕರ್ನಾಟಕದವರು ಪೂರ್ತಿ ಬರ್ತಾರೆ ಬಿಡಿ, ಎಲ್ಲರೂ ಬರ್ತಾರೆ, ಎಲ್ಲ ತರ ಜನಾಂಗದವರು ಬರ್ತಾರೆ. ಒಂದು ನಾನು ಯಾವಾಗಲೂ ಹೇಳ್ತೀನಿ, ಜನಾಂಗ ಅಂದಾಗ ಹಿಂದೂ, ಮುಸ್ಲಿಂ ಅಥವಾ ನಾನು ಲಿಂಗಾಯತ, ನಾನು ಬ್ರಾಹ್ಮಣ ಅಂತಲ್ಲ. ಜನಾಂಗದವರು ನೀವು ಇಲ್ಲಿ ನಿಂತ್ಕೊಂಡು ಬೇಕಾದ್ರೆ ನೋಡಿ, ನೀವು ಈವನ್ ಎಲ್ಲ ಜನಾಂಗದವರು ಎಲ್ಲ ತರ ಜನಾಂಗದವರು ಬರ್ತಾರೆ ಇಲ್ಲಿ. ಇದು ಹಿಂದೂ ದೇವರು ನಾನು ಹೋಗಬಾರ್ದು, ಇದು ಇನ್ನೊಂದು ದೇವರು ನಾನು ಹೋಗಬಾರ್ದು ಅನ್ನೋರಲ್ಲ. ಅಲ್ಟಿಮೇಟ್ ಪವರ್ ಅಮ್ಮ ಶಿವನೇ, ಅದಕ್ಕೋಸ್ಕರ ಇಲ್ಲಿ ಎಲ್ಲ ಜನಾಂಗದವರು ಬರ್ತಾರೆ. ಇದೊಂದು ಪುಣ್ಯಕ್ಷೇತ್ರ ನನಗೆ ಗೊತ್ತಿದೆ. ಈ ತರ ಮಾರ್ಗದರ್ಶನ ಸಿಕ್ಕಿರಲಿಲ್ಲ. ನಾನು ಇಲ್ಲಿ ಬಂದ ಮೇಲೆ ನನ್ನದೇ ಆದ ಜೀವನವನ್ನು ನಾನು ಕಟ್ಕೊಂಡಿದ್ದೇನೆ. ನನ್ನದೇ ಆದ ಒಂದು ಮಾರ್ಗದರ್ಶನದಲ್ಲಿ ನಡೆಯೋದಕ್ಕೆ ದಾರಿದೀಪವನ್ನು ತೋರಿಸಿದ್ದಾರೆ. ಅದು ಒಂದನೇದು.
ಎರಡನೇದು, ನನಗೆ ನಡೆದಂಥ ಘಟನೆಗಳು, ನನ್ನ ಜೀವನ ನಡೆದಂಥ ಘಟನೆಗಳಿಗೆ ಶಕ್ತಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ನಡೆದಾಡ ದೈವ ಅಂತಾನೆ ಅನ್ಕೊಂಡಿರುವಂಥ ಅಪ್ಪಾಜಿಯವರು ಶ್ರೀ ಶ್ರೀ ರಂಗನಾಥಾನಂದ ಸ್ವಾಮೀಜಿಗಳು. ಅವರನ್ನು ನಾವೆಲ್ಲಿ ನಿಂತ್ಕೊಂಡು ನೆನೆದರೂ ಕೂಡ, ಅಥವಾ ಅವ್ರಿಗೆ ಎಲ್ಲಿ ನಿಂತ್ಕೊಂಡು ಕೂಡ ನಾವು, ನನಗೇನೋ ಒಂದು ಕಷ್ಟ ಇದೆ, ನಾನು ನಿಮ್ಮ ಹತ್ರ ಮಾತನಾಡಬೇಕು ಅಂದರೆ ಎಲ್ಲರಿಗೂ ಸಿಗುವಂಥ ದೈವ ಅವರು. ಒಂದು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಲ್ಲೇ ಇದ್ದದ್ದನ್ನು ಇದ್ದಾಗೆ ಹೇಳಿ ಮಾರ್ಗದರ್ಶನ ಕೊಡುವಂಥವ್ರು. ಅದು ನನಗೆ ಎರಡನೇ ತುಂಬ ಇಷ್ಟ ಆಗಿದ್ದು. ಇದು ಶಾಸ್ತ್ರ ಪುರಾಣಗಳನ್ನು ಓದಿ ಸಿದ್ಧಾಂತಗಳನ್ನು ಪಡೆದು ಕಟ್ಟಿದಂಥ ಕ್ಷೇತ್ರ ಅಲ್ಲ ಇದು. ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಯಾರನ್ನ ಬೇಕಾದ್ರೂ ಕೇಳಿ, ನನ್ನಂಥವ್ರನ್ನ, ಇದು ಜನಗಳ ವೇದನೆಗಳ ಮೇಲೆ ವೇದನೆಗಳನ್ನು ಪರಿಹರಿಸಿ ಕಟ್ಟಿದಂಥ ಕ್ಷೇತ್ರ ಇದು. ವೇದಗಳನ್ನು ಓದ್ಕೊಂಡು ಈ ಕ್ಷೇತ್ರ ಕಟ್ಟಿದ್ದಲ್ಲ. ಇವತ್ತು ನಮ್ಮ ಅಪ್ಪಾಜಿಯವರು ನಿಮ್ಗೆಲ್ಲ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ, ಅವ್ರು ಯಾರು ಹೇಳ್ತಾರೆ ನಾನು ಓದಿಲ್ಲ, ನಾನು ಬರೆದಿಲ್ಲ ಅಂತ. ಓದು ಅನ್ನುವುದು ನನ್ನ ಪ್ರಕಾರ ಬರೀ ಪುಸ್ತಕ ಅಲ್ಲ, ಅದಲ್ಲ. ನನ್ನ ಪ್ರಕಾರ ಆ ದೈವ ಸಂಪರ್ಕಣೆ ಆಗಬೇಕು. ಆ ದೈವ ಏನು ಕೊಡ್ತಾನೆ ಅದು ಓದು. ಆ ಓದಿನಲ್ಲಿ ನಮ್ಮನ್ನೆಲ್ಲ ತಿದ್ದಿ ತೀಡಿ ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿದ್ದಾರೆ. ಇದು ಮೂರನೇದು. ನಾಲ್ಕನಲ್ಲಿ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿದ್ರೆ, ಅನ್ನದಾಸೋಹ ಮಂಟಪ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಇಲ್ಲಿ ಎಕ್ಸ್ಪೆಷಲಿ ನಾನು ನೋಡ್ದಂಗೆ ಹೆಣ್ಣು ಮಕ್ಕಳ ಉದ್ಧಾರಕ್ಕೆ, ಹೆಣ್ಣು ಮಕ್ಕಳನ್ನು ಬೆಳೆಸೋದಿಕ್ಕೆ, ಹೆಣ್ಣು ಮಕ್ಕಳ ವಿಚಾರ ಬಂದಾಗ ನಮ್ಮ ಅಪ್ಪಾಜಿಯವರು ನಮಗೆ ಮಾರ್ಗದರ್ಶನ ಕೊಡೋ ರೀತಿ, ತಾಯಿ ಹತ್ರ ಹೆಂಗೆ ನಡ್ಕೋಬೇಕು, ತಂದೆ ಹತ್ರ ಹೆಂಗೆ ನಡ್ಕೊಬೇಕು, ಹೆಣ್ಣು ಮಕ್ಕಳ ಹತ್ರ ಹೆಂಗೆ ನಡ್ಕೋಬೇಕು, ಮಗಳ ಹತ್ರ ಹೆಂಗೆ ನಡ್ಕೊಬೇಕು ಅನ್ನೋದು ನನಗೆ ನನ್ನ ವಿದ್ಯೆಯಲ್ಲಿ ನಾನು ಕಲ್ತ್ಕೊಂಡು ಒಡನಾಟದಲ್ಲಿ ಯಾವ ಗುರುಗಳು ಕೂಡ ನನಗೆ ಇದುವರೆಗೂ ಹೇಳ್ಕೊಡ್ಲಿಲ್ಲ. ಆಯಿತಾ, ಅವರು. ಇದು ನನಗೆ ನಾಲ್ಕನೇ ವಿಚಾರ. ನನಗೆ ಐದನೇ ವಿಚಾರ, ಇಲ್ಲಿ ನಡೆಯುವಂಥ 480 ಮಕ್ಕಳಿಗೆ ವಿದ್ಯಾಭ್ಯಾಸ, ಶಿಕ್ಷಣ. ಇಲ್ಲಿ ಆ ಮಕ್ಕಳೇನೋ ಪುಣ್ಯ ಮಾಡಿದ್ದಾರೆ, ನಾವಂತೂ ಈ ಕ್ಷೇತ್ರದಲ್ಲಿ ಓದೋಕ್ಕಾಗಲಿಲ್ಲ. ಪುಣ್ಯ ಮಾಡಿ 480 ಮಕ್ಕಳಿಗೆ ಒಂದು ಉಚಿತ ಶಿಕ್ಷಣವನ್ನು ಕೊಟ್ಟು, ಮಾರ್ಗದರ್ಶನ ಕೊಟ್ಟು ಈ ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಇವತ್ತು ಈ ಕ್ಷೇತ್ರ ನನಗೆ ತಿಳಿದ ಹಾಗೆ, ನನ್ನ ವಿದ್ಯೆಯಲ್ಲಿ ತಿಳಿದ ಹಾಗೆ, ಜನಗಳ ವೇದನೆಗಳನ್ನು ಕಳೆದು ಈ ಕ್ಷೇತ್ರ ನಡೆದುಕೊಂಡು ಬಂದಿದೆ. ಇದು ಎಲ್ಲಿ ಕೆಲವರು ಹೇಳ್ತಾರೆ, ಓ ಇಲ್ಲಿ ದುಡ್ಡಿದೆ ಅಂತಾರೆ. ನನಗೆ ಗೊತ್ತಿದ್ದಂಗೆ ಇಲ್ಲಿ ನಿಧಿ ಇರೋ ಕ್ಷೇತ್ರ ಅಲ್ಲ ಇದು. ಇದು ಸನ್ನಿಧಿ ಇರುವಂಥ ಕ್ಷೇತ್ರ. ಈ ಕ್ಷೇತ್ರದ ಒಳಗಡೆ ಯಾರು ಕೈ ಮುಗಿದು ನೀನು ದೇವರು ಅಂತ ಬಂದರೆ ಅದು ದೇವರೇ, ನೀವು ಸ್ವಾಮೀಜಿ ಅಂತ ಬಂದರೆ ಸ್ವಾಮೀಜಿನೇ, ನಾ ಶಾಸ್ತ್ರ ಹೇಳ್ತಾರಂತ ಇಲ್ಲಿ ಅಂತ ಬಂದರೆ ಅವ್ರು ಶಾಸ್ತ್ರ ಹೇಳೇ ಕಳಿಸ್ತಾರೆ. ಇದು ಈ ಕ್ಷೇತ್ರದ ಮಹಿಮೆ. ನನಗೆ, ನಾವು ಕೆಳಗೆ ಬಿದ್ದವರು, ನಮಗೆ ಯಾರಿಗೂ ಮಾರ್ಗದರ್ಶನ ಇಲ್ದಲೇ ಅಂತವರು, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸ್ನೇಹಿತರನ್ನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಇವತ್ತು ಸಂತೋಷವಾಗಿದ್ದೇವೆ. ಈ ಕ್ಷೇತ್ರದಲ್ಲಿ ಒಂದು ಸಣ್ಣ ಪುಟ್ಟ ಸೇವೆ ಮಾಡಿಕೊಂಡು ನಾವು ಜೀವನ ಕಳೀತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಯಾರೇ ಆಗಿರ್ಬೋದು, ದುಡ್ಡಿರೋರು ಇರ್ಬೋದು, ದುಡ್ಡಿಲ್ಲದೆ ಇರ್ಬೋದು, ಯಾವುದಕ್ಕೂ ತಾರತಮ್ಯತೆ ಇಲ್ದಲೆ, ಜಾತಿ ತಾರತಮ್ಯತೆ ಇಲ್ದಲೆ, ವಯಸ್ಸಿನ ತಾರತಮ್ಯತೆ ಇಲ್ದಲೆ, ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ, ಒಂದೇ ವಿಧಾನದಲ್ಲಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಂಥ ಕ್ಷೇತ್ರ ಅಂತ ನಾನು ಏನಾದರೂ ನೋಡಿದ, ನಾನು ಹುಟ್ಟಿದ ಮೇಲೆ ಇದೊಂದೇ ಕ್ಷೇತ್ರ. ನಾವು ಇನ್ನು ನಾನು ಮುಂದೆ ಹುಟ್ಟಿದ್ರು ಇಲ್ಲೇ ಹುಡ್ತೀನಿ, ಅದು ಸತ್ಯ. ನಾನು ಸತ್ರು ಕೂಡ ನಾನು ಇಲ್ಲೇ ಸಾಯ್ತೀನಿ. ಆ ಒಂದು ಮಟ್ಟದಲ್ಲಿ ನನ್ನ ತಂದೆ ಇವತ್ತು ನನ್ನನ್ನು ಬೆಳೆಸಿದ್ದಾರೆ. ಇಲ್ಲಿ ಈ ಕ್ಷೇತ್ರದ ಇಂದಿನ ಶಕ್ತಿ ಒಂದೇ ಕಂಬ. ಆ ಕಂಬ ಅಂತ ನಾನು ಯಾಕೆ ಕರಿತೀನಿ ಅಂದರೆ, ನಮ್ಮ ಅಪ್ಪಾಜಿಯವರು. ನೀವೇನಾದ್ರು ಒಂದು ಕಷ್ಟದಲ್ಲಿದ್ದರೆ ಒಂದು ಫೋನ್ ಮಾಡಿ ಅವರಿಗೆ, ಅಪ್ಪಾಜಿ ನನಗೆ ಈ ಥರ ಏನೋ ಆಗ್ತಾ ಇದೆ ಅಂತ. ಅದು ಒಂದೇ ಒಂದು ಮಾತು ಹೇಳ್ತಾರೆ, ಲೇ ನಾನಿದ್ದೀನಿ ಬಾರ್ಲೆ ಅಂತ. ಅದೊಂದು ಧ್ವನಿ ಇಷ್ಟು ದೊಡ್ಡ ಕ್ಷೇತ್ರವನ್ನು ಮಾಡಿದೆ. ಇದು ಇಲ್ಲಿ ಈ ಕ್ಷೇತ್ರ ಕಟ್ಟಿರೋ, ನಾವು ನಿಂತಿರೋ ಜಾಗ ಇದೊಂದು ಗದ್ದೆ ಬಯಲು. ಈ ಗದ್ದೆ ಬಯಲಿನಲ್ಲಿ ಆ ಭಗವಂತ ಅವರಿಗೆ ಅಂಕುರ ಆಗಿ ನಮಗೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇದು ನಮ್ಮ ಪುಣ್ಯ, ನಾವು ಮಾಡಿದ ಯಾವುದೋ ಕಾಲದ ಪುಣ್ಯ ಅಂತ ಅನ್ಕೋಬೋದು. ನನ್ನ ಕುಟುಂಬ, ನನ್ನ ಸ್ನೇಹಿತರುಗಳು, ಯಾರನ್ನು ಬೇಕಾದ್ರೂ ನೀವು ಕೇಳ್ಬೋದು. ಇಲ್ಲಿ ಯಾರಿಗೇನು ಆಗಿದೆಯಾ ಅದಾಗಿದೆಯಾ ಅಂತ ಏನು ಕೇಳೋದೇನು ಬೇಕಾಗಿಲ್ಲ. ಇಲ್ಲಿ ಯಾರು ಕೂಡ ಬಂದವರು ನನಗೆ ಕಷ್ಟ ಹೋಗಿಲ್ಲ ಅಂತ ಹೇಳಿದವರನ್ನು ನನ್ನ 10 ವರ್ಷದಲ್ಲಿ ಸಾವಿರಾರು ಕುಟುಂಬಗಳನ್ನು ನೋಡಿದ್ದಾರೆ. ಅದರಲ್ಲೂ ಕೂಡ ಮೆಡಿಕಲ್ ಮಿರಾಕಲ್ಸ್ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ನಾನು ನೋಡ್ದಂಗೆ ಮಕ್ಕಳನ್ನ ಎತ್ಕೊಂಬರೋರು, ಕಷ್ಟದಲ್ಲಿರೋರು, ಮಕ್ಕಳಾಗ್ದಲೇ ಇರೋರು, ಆಮೇಲೆ ಏನೋ ದೈವ ಮೇಲೆ ಬಂದಿದೆ ಅಂತ ಬರೋರು, ಆಮೇಲೆ ನನಗೆ ಆಸ್ತಿ ವಿಚಾರದಲ್ಲಿ, ಸಂಸಾರ ವಿಚಾರದಲ್ಲಿ ಬರುವಂಥವ್ರು ಜಾಸ್ತಿ. ಸೊ ಇಲ್ಲಿ ಏನಪ್ಪ, ಒಬ್ಬ ಏನೂ ಓದಿರ್ತಕ್ಕಂಥ ಸ್ವಾಮೀಜಿಯವರು ಈ ಮಾರ್ಗದರ್ಶನ ಕೊಡಬಲ್ಲರ ಅಂತ ನೋಡಿದ್ರೆ, ಅದು ಅಪ್ಪಾಜಿಯವರು ಕೊಡೋದಲ್ಲ, ಅದು ದೈವ ಕೊಡುವಂಥದ್ದು. ಇದು ದೈವ ಹಾಕುವಂಥ ಪ್ರಶ್ನೆ, ದೈವ ಕೊಡುವಂಥ ಒಂದು ಮಾರ್ಗದರ್ಶನ. ಅದು ಎಲ್ಲರಿಗೂ ತಲುಪಿದೆ ಅಂತ ನಾನು ಅಂದ್ಕೊಳ್ತೇನೆ. ನನಗಂತೂ ತಲುಪಿದೆ, ನಾನು ಸಂತೋಷವಾಗಿದ್ದೇನೆ. ನನಗೆ ಕಂಡಂಗೆ ಇದು ತುಂಬ
ತುಂಬ ತುಂಬ ತುಂಬ ಶಕ್ತಿಯುತವಾದಂಥ ಕ್ಷೇತ್ರ, ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲರೂ ಇರೋದೇ ಒಂದು ಪುಣ್ಯ ಅಂತ ನಾವು ಅನ್ಕೊಂಡಿದೀವಿ, ನನಗೆ ಅನ್ಸಿರೋದು. ನೀವು ಯಾರು ನಾನು ಕೇಳೋದು? ಹಾಗಾದ್ರೆ ಈ ದೇವಸ್ಥಾನದ ಹೆಸರೇನು? ಈ ದೇವಸ್ಥಾನದ ಹೆಸರು ಶ್ರೀ ಕ್ಷೇತ್ರ ಭಕ್ತಮನೇಶ್ವರ ಅಂತ ಹೇಳಿ. ಇದು ಮಾಗಡಿ ತಾಲೂಕು, ಸೋಲೂರು, ಕುದೂರು ಹೋಬಳಿಯಲ್ಲಿ ಸೇರ್ತದೆ. ಇದು ಯಾರಾದರೂ ಬೆಂಗಳೂರಿನ ಕಡೆಯಿಂದ ಬರೋರಾದ್ರೆ ನೆಲಮಂಗಲಕ್ಕೆ ಬಂದು ಸೋಲೂರು ಪಕ್ಕದಲ್ಲಿ ಯಾರಾದರೂ ಶ್ರೀ ಕ್ಷೇತ್ರ ಭಕ್ತಮನೇಶ್ವರ ಅಂತ ಹೇಳಿದ್ರೆ ಯಾರಾದರೂ ಹೇಳ್ತಾರೆ. ಇಲ್ಲಿಗೆ ಬಸ್ಗಳು ಕೂಡ ಬರುತ್ತೆ, ಬರಬಹುದು, ಹೋಗಬಹುದು. ಮಾಗಡಿಯಿಂದ ಬಸ್ ಬರುತ್ತೆ, ನೆಲಮಂಗಲದಿಂದ ಬರುತ್ತೆ, ಬಂದು ಹೋಗ್ಬೋದು. ನಿತ್ಯ ಅನ್ನದಾಸೋಹ ಇರುತ್ತೆ, ನಿತ್ಯ ಭಗವಂತನ ದರ್ಶನ ಇರ್ತದೆ, ಬಂದು ಮಾಡಿಕೊಂಡು ಹೋಗ್ಬೋದು.